ನಮಸ್ತೆ, ನನ್ನ ಹೆಸರು ಸುಶಾನ್ ಅಂತ. ನಮ್ಮ BC ರೋಡಲ್ಲಿ ರಿಕ್ಷೆ ಓಡಿಸ್ತಾ ಇದ್ದೇನೆ. ರಿಕ್ಷೆಯಲ್ಲಿ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕಂತ ಅನ್ಕೊಂಡು ರಿಕ್ಷೆ ಒಳಗಡೆ ಲೈಬ್ರರಿ ಇಟ್ಟಿದ್ದೇನೆ. ತುಂಬ ಬುಕ್ಕುಗಳು, ನಮ್ಮ ಕಾದಂಬರಿಗಳು ಅಥವಾ ದೊಡ್ಡ ದೊಡ್ಡ ಕಥೆಗಳು, ಮಕ್ಕಳ ಕಥೆಗಳು, ಹೀಗೆ ದೇಶಭಕ್ತಿ ಗೀತೆಗಳು, ಏನಾದರೂ ಒಂದು ಹೊಸದಾಗಿ ಮಾಡೋದ ನಮ್ಮ ಪ್ರಯಾಣಿಕರಿಗೆ ಒಂದು ಹೊಸದೊಂದು ರೀತಿಯ ಅನುಭವ ಕೊಡ್ಬೇಕಂತ. ಅದರ ಜೊತೆಗೆ ಬೆಳಿಗ್ಗೆದು ನ್ಯೂಸ್ ಪೇಪರ್ ಇಟ್ಟಿದ್ದೇವೆ. ಬೆಳಿಗ್ಗೆ ಬರುವವರಿಗೆ ನ್ಯೂಸ್ ಪೇಪರ್ ಓದಲಿಕ್ಕೆ, ಹಾಗೆ ಮತ್ತೆ ಪ್ರಥಮ ಚಿಕಿತ್ಸೆ ಅಂತ ಏನಾದರೂ ತಾಗಿದಾಗ ಗಾಡಿ ಏನಾದರೂ ಅರ್ಜೆಂಟಿಗೆ ಬೇಕಾಗಿರುವಂಥ ಪ್ರಥಮ ಚಿಕಿತ್ಸೆ ಇಟ್ಟಿದೆ. ಹಾಗೆ ಡ್ರಿಂಕಿಂಗ್ ವಾಟರ್ ಇಟ್ಟಿದ್ದೇನೆ. ಸ್ವಚ್ಛತೆ, ಇದರ ಫಸ್ಟ್ ಸ್ವಚ್ಛತೆಗೆ ನಾನು ಆದ್ಯತೆ ಕೊಡ್ತೇನೆ. ಅಲ್ಲಿ ಕಸದ ಒಂದು ಡಸ್ಟ್ಬಿನ್ ಇಟ್ಟಿದ್ದೇನೆ. ಏನಾದರೂ ತಿಂದು ಹಾಕೋದಿದ್ರೆ ನಾವು ಅದಕ್ಕೆ ಹಾಕಬೇಕು, ಹೊರಗಡೆ ಬಿಸಾಕಬೇಕು. ಮೊಬೈಲ್ ಚಾರ್ಜಿಂಗ್, ಯಾರಾದ್ರೂ ಎಮರ್ಜೆನ್ಸಿ ಇರುವಾಗ ಅವರ ಪ್ರಯಾಣಿಕರಿಗೆ ಹೋಗುವಾಗ ಚಾರ್ಜ್ ಇರುವುದಿಲ್ಲ, ಹಾಗಾಗಿ 2 ಚಾರ್ಜರ್ ಇಟ್ಟಿದ್ದೇನೆ. ಒಂದು ಇಷ್ಟವಾದ ಲೈನ್ಗಳು, ಏನೇನು ನಮ್ಮ ಲೈಫಿನಲ್ಲಿ ಘಟನೆ ಎಲ್ಲ ನಡೀತದೆ ಅದರ ಬಗ್ಗೆ ಸ್ವಲ್ಪ ಶುಭಾಷಿತ, ಹಾಗೆ ಗಾದೆ ಮಾತುಗಳು ಹಾಗೆಲ್ಲ ಸ್ವಲ್ಪ ಹಾಕಿದ್ದೇನೆ. ಇನ್ನು ಮುಂದಕ್ಕೆ ನಾನು ಕೆಲವೊಂದು ಯೋಜನೆ ಇಟ್ಕೊಂಡಿದ್ದೇನೆ ಮಾಡ್ಬೇಕಂತ. ಏನಾದರೂ ತಂಪು ಪಾನೀಯ ರಿಕ್ಷಾದಲ್ಲಿ ಇಟ್ಟು ಕೊಡುವ ಹಾಗೆ ಜನರಿಗೆ, ಅಥವಾ ಒಂದು ಚಾಕ್ಲೇಟ್ ಡಬ್ಬಿ ಏನಾದರೂ ಹಾಗೆ ಎಲ್ಲ ಇಟ್ಕೊಂಡಿದ್ದೇನೆ. ಜನರು ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕೆಂದ್ರೆ ಬುಕ್ಕು ನಾನು ರಿಕ್ಷಾದಲ್ಲಿ ಹೋಗುವಾಗ ಓದ್ಬೇಡಿ ಅಂತ ಹೇಳಿದೆ. ಯಾಕಂದ್ರೆ ಕಣ್ಣಿಗೆ ಸ್ವಲ್ಪ ಪ್ರಾಬ್ಲಮ್, ರನ್ನಿಂಗ್ ಅಲ್ಲಿ ಯಾವಾಗಲೂ ನಾವು ಓದಬಾರ್ದು. ನೀವು ಕೊಂಡೋಗಿ ಮನೆಗೆ ಕೊಂಡೋಗಿ ಫುಲ್ ಬುಕ್ ಅನ್ನು ಓದಿ ಮತ್ತೆ ನನಗೆ ಕೊಡಿ, ಮತ್ತೆ ಕೊಟ್ಟು ಮತ್ತೆ ಬೇರೆ ಬುಕ್ ಕೊಂಡೋಗಿ. ಹಾಗೆ ತುಂಬಾ ಜನ ಮಾಡ್ತಿದ್ದಾರೆ. ಒಂದೊಂದು ಕಡೆಯಲ್ಲಿ 5-6 ಬುಕ್ ತಗೊಳ್ತಾರೆ. ಅವರು ಓದಿದ್ಮೇಲೆ ನನಗೆ ಆ ಕಡೆ ಹೋಗೋ ಕರೀತಾರೆ, ಕರೆದು ಮತ್ತೆ ನನಗೆ ಕೊಡ್ತಾರೆ ವಾಪಸ್, ಮತ್ತೆ ಬೇರೆ ಬುಕ್ ತಗೊಳ್ತಾರೆ. ಹಾಗೆ ತುಂಬಾ ರೆಸ್ಪಾನ್ಸ್ ನೋಡಿದವರೆಲ್ಲ ಹೇಳ್ತಾರೆ, ನೀವು ಒಳ್ಳೆ ಕೆಲಸ ಮಾಡಿದ್ರ, ಚಂದಾಗಿದೆ, ನಮಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ರಿಕ್ಷೆ. BC ರೋಡ್ ಆಗ್ಲಿ ದಕ್ಷಿಣ ಕನ್ನಡ ಇಲ್ಲಿ ಯಾರು ಈ ತರ ಮಾಡ್ಲಿಲ್ಲ, ಇದು ಫಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಈ ಒಂದು ಕಲ್ಪನೆ ಯಾಕೆ ಬಂತಂದ್ರೆ, ನನಗೆ ಚಿಕ್ಕಂದಿನೆಲ್ಲ ಜಾತ್ರೆಯಲ್ಲಿ ಆಗ್ಲಿ ಅಥವಾ ವಸ್ತು ಮಳಿಗೆ ಎಲ್ಲಿ ಹೋದ್ರು ನನಗೆ ಒಂದು ಬುಕ್ ತಗೊಳ್ಳೋ ಹವ್ಯಾಸ. ಏನಾದ್ರೂ ಒಂದು ಸ್ಪೆಷಲ್ ಆಗಿ ನಾನು ಓದ್ಬೇಕು, ಏನಾದ್ರೂ ಒಂದು ನೋಡ್ಬೇಕು, ಹಾಗೆ ತಗೊಂಡು ನಾವು ಒಮ್ಮೆ ಓದಿ ಮತ್ತೆ ಮನೆಯಲ್ಲಿ ಇಡ್ತೇವೆ. ಅದು ಯಾರಿಗೆ ಮತ್ತೆ ಉಪಯೋಗ ಇದೆ. ಇದು ಯಾಕಂದ್ರೆ ನಮ್ಮ ಪ್ರಯಾಣಿಕರು ತುಂಬಾ ಜನ ಬರ್ತಾರೆ, ಹೊಸೊಬ್ರು ಬರ್ತಾರೆ ಹೋಗ್ತಾರೆ, ಅವರಿಗೆಲ್ಲ ಈ ಬುಕ್ಕಿನ ಒಂದು ಪರಿಚಯ ಆಗ್ಬೇಕಂತ ಉದ್ದೇಶದಲ್ಲಿ ಎಲ್ಲರೂ ಬುಕ್ ಓದ್ಬೇಕು, ಎಲ್ಲರೂ ಸ್ವಲ್ಪ ಅವರಿಗೆ ತಕ್ಕ ಹಾಗೆ ಅವರು ತಿಳ್ಕೋಬೇಕು ಅಂತ ಅನ್ನೋ ಇದರಲ್ಲಿ ಎಲ್ಲರಿಗೂ ಓದ್ಬೇಕಂತ ರಿಕ್ಷಾದಲ್ಲಿ ಇಡ್ತಾ ಇದ್ದೇನೆ. ಮನೆಯಲ್ಲಿ ಇಟ್ರೆ ಯಾರು, ನಮ್ಮ ಮನೆಯ ಸಂಬಂಧಿಕರು ಮಾತ್ರ ಬರ್ತಾರೆ. ರಿಕ್ಷಾದಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಓದ್ತಾರೆ, ಎಲ್ಲರಿಗೂ ಒಂದು ಇದು ಆಗ್ಲಿ ಅಂತ, ಒಳ್ಳೇದಾಗ್ಲಿ ಅಂತ. ಇದರ ಒಟ್ಟಿಗೆ ನಾವು ಸ್ಕೂಲು, ಪಂಚಾಯತಿಗಳೆಲ್ಲ ಚಿತ್ರ ಬಿಡಿಸುವುದು, ಗೋಡೆಗಳಲ್ಲಿ ಕಾರ್ಟೂನ್ ಡಿಸೈನ್ ಅಥವಾ ABCD ಅದು ಇದು ಎಲ್ಲ ಮಾಡ್ತೇವೆ. ಶ್ರೀ ಆರ್ಟ್ಸ್ ಅಂತ ನಮ್ಮ BC ರೋಡಲ್ಲಿ, ಅದರಲ್ಲಿ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಈಗ ರಿಕ್ಷಾ ಯಾಕೆ ಅಥವಾ ರಿಕ್ಷಾದಲ್ಲಿ ಏನಂದ್ರೆ, ನಮ್ಗೆ ರಿಕ್ಷಾದಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಪೈಂಟಿಂಗ್ ಹೋಗ್ಲಿಕ್ಕೆ ಆಗ್ತದೆ, ಕ್ಯಾಟ್ರಿಂಗ್ ಹೋಗ್ಲಿಕ್ಕೆ ಆಗ್ತದೆ, ಡ್ರೈವಿಂಗ್ ಮಾಡ್ಲಿಕ್ಕೆ ಆಗ್ತದೆ, ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಅದರ ಜೊತೆಗೆ ನಾನು ರಿಕ್ಷಾದಲ್ಲಿ ಇರ್ತೇನೆ BC ರೋಡ್. ನೀವು ಯಾವಾಗ ಬೇಕಾಗ ಬಂದ್ರು ನಾನು ರಿಕ್ಷಾದಲ್ಲಿ BC ರೋಡ್ ಅಲ್ಲಿ ಇರ್ತೇನೆ. ಸಿನಿಮಾ ನಮ್ಮ ತುಳು ಫಿಲ್ಮ್ ಚಾಲಿ ಪೋಲಿಲು ಅಂತ, ಅದರಲ್ಲಿ ಆರ್ಟ್ ಡೈರೆಕ್ಟರ್ ಜೊತೆ ಅಸಿಸ್ಟೆಂಟ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ತುಂಬಾ ಕಲಾ ನಿರ್ದೇಶಕ ಅಂದ್ರೆ ಆರ್ಟ್ ಡೈರೆಕ್ಷನ್, ನಮ್ಮ ಸೆಟ್ಟಿಂಗ್ ಎಲ್ಲ ರೆಡಿ ಮಾಡುದು. ಈಗ ನಾಳೆ ಶೂಟಿಂಗ್ ಇದೆ ಅಂದ್ರೆ ಇವತ್ತು ರಾತ್ರಿನೇ ನಾವು ಏನೇನು ಬೇಕು ಕಾಸ್ಟ್ಯೂಮ್ ಅದೆಲ್ಲ ರೆಡಿ ಮಾಡಿ ನಾಳೆಗೆ ಶೂಟಿಂಗ್ಗೆ ಅಲ್ಲಿ ರೆಡಿ ಇರ್ಬೇಕು ಎಲ್ಲ ಐಟಮ್ಸ್. ಅವರ ಒಂದೊಂದು ಸೀನ್ ಆಗ್ತಿರುವಾಗ ನಾವು ತಂದು ಕೊಡ್ತಾ ಇರ್ಬೇಕು. ಕಲಾ ನಿರ್ದೇಶಕ ಅಂತ, ಕಲೆಯ ಬಗ್ಗೆ ಏನೇನು ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಬೇಕು ಅದೆಲ್ಲ. ರಿಕ್ಷಾ ಡ್ರೈವರು, ಚಾಲಿಪೋಲಿಲು, ಬರ್ಸ ಇದ್ರಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಚಾಲಿಪೋಲಿ ಫಿಲ್ಮಿಗೆ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅಂತ ಹೇಳಿ ಅವಾರ್ಡ್ ಕೂಡ ಬಂದಿದೆ. ಅದು ನಮಗೆ ಖುಷಿಯ ವಿಚಾರ. ಅದು ನನ್ನ ಮಾವನೇ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಆಗಿದೆ, ಅವ್ರ ಜೊತೆ ನಾನು ಕೆಲಸ ಮಾಡಿದೆ.